ಇದ್ದೀನಿ. ಸೊ ಮೊದಲಿಗೆ ನಾನು ತೊಗೊಂಡಿದ್ದೀನಿ ವೈಟ್ ರೈಸ್. ನೀವು ಅಕ್ಕಿನ ಹಾಕಿ ಅನ್ನ ಮಾಡಿ ಎತ್ತಿಟ್ಕೊಂಡಿರಿ. ಬಿಕಾಸ್ ತಣ್ಣಗಾದ್ಮೇಲೆ ನೀವು ಫ್ರೈಡ್ ರೈಸಿಗೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ನೀವು ಅದೇ ಬಿಸಿ ಬಿಸಿ ಹಾಕ್ಕೊಂಡ್ರೆ ನೀವು ಮಿಕ್ಸ್ ಮಾಡುವಾಗ ಎಲ್ಲ ಮುದ್ದೆ ಆಗುತ್ತೆ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಚಿಕ್ಕದೊಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 5ರಿಂದ 6 ಬೀನ್ಸ್ ತೊಗೊಂಡಿದ್ದೀನಿ, ಒಂದು ಚಿಕ್ಕದು ಆಲೂಗಡ್ಡೆ, ಮತ್ತು ಒಂದು ಆನಿಯನ್ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಮತ್ತು ಒಂದು ಕ್ಯಾಪ್ಸಿಕಮ್ ಒಂದು ಚಿಕ್ಕ ಲೇಯರ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಕಾಲಿಫ್ಲವರ್ ಕೂಡ ತೊಗೊಂಡಿದ್ದೀನಿ, ಒಂದು ಸಣ್ಣ ಪ್ರಮಾಣದ್ದು. ಇದೆಲ್ಲನೂ ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಇಲ್ಲ ನಿಮ್ಗೆ ಉದ್ದುದ ಬೇಕಾದ್ರೂ ಉದ್ದುದ ಸ್ಲೈಸ್ ಆಗಿ ಹೆಚ್ಚಿಟ್ಕೊಳ್ಳಿ. ಇಲ್ಲಿ ನಾನೆಲ್ಲ ಚಿಕ್ಕ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಜೊತೆಗೆ ನಾನು ಒಂದು 3/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಜೊತೆಗೆ ಬಟಾಣಿನ ಬೇಯಿಸಿ ಇಟ್ಟಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ನಾನು ಸೋಯಾ ಸಾಸ್ ಅರ್ಧ ಸ್ಪೂನು ಮತ್ತು ರೆಡ್ ಚಿಲ್ಲಿ ಸಾಸ್ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಇದಿಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು, ಬಟ್ ಸಾಸ್ ಇದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದ್ರ ಜೊತೆಗೆ ನಾವು ಒಂದು ಅರ್ಧ ಸ್ಪೂನಷ್ಟು ನಾವು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀವಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನೊಂದು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬರೀ ಒಂದು ಹೊತ್ತಿಗೆ 3 ಜನಕ್ಕೆ ಆಗೋಷ್ಟು ಮಾತ್ರನೇ ಮಾಡ್ತಿರೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಬೇಕಾಗತ್ತೆ ಅಂತ ನೋಡಿಕೊಂಡು ಅದರ ಅಳತೆ ಪ್ರಕಾರ ನೀವು ಎತ್ತಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಇಲ್ಲ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಸೊ ಬಾಣಲಿ ಸ್ವಲ್ಪ ಕಾದಿದ ತಕ್ಷಣ ನೀವು ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟು ಯೂಸ್ ಮಾಡಿದ್ದೀನಿ. ನೀವು ಮನೆ ಎಷ್ಟು ಜನ ಅಂತ ನೋಡಿಕೊಂಡು ಅದ್ರ ಮೇಲೆ ನೀವು ಯೂಸ್ ಮಾಡಿ. ಸೊ ಎಣ್ಣೆ ಕಾಯ್ತಿದ್ದಂಗೆ ನಾನು ಇವಾಗ ಜೀರಿಗೆ ಹಾಕ್ಕೋಬೇಕು ಅಂತಿದ್ದೀನಿ. ಎಣ್ಣೆ ಚೂರು ಕಾಯಲಿ, 1-2 ಸೆಕೆಂಡು. ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ, ಮತ್ತು ನಿಮಗೆ ಜೀರ್ಣಕ್ರಿಯೆಗೆ ಇದು ತುಂಬ ಉಪಯೋಗ ಆಗುತ್ತೆ. ಈಗ ನೆಕ್ಸ್ಟು ನಾನು ಇದಕ್ಕೆ ಆನಿಯನ್ ಹಾಕ್ತಾಯಿದ್ದೀನಿ. ಜೊತೆಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿರೋಣ, ಮತ್ತು ಕ್ಯಾರೆಟು, ನೆಕ್ಸ್ಟು ಬೀನ್ಸು, ಆಲೂಗಡ್ಡೆ, ಕಾಲಿಫ್ಲವರ್. ಮತ್ತು ಇಲ್ಲಿ ನಾನು ಅವಾಗಲೇ 3/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೆ. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಫ್ರೈ ಆಗೋದು ಬೇಡ, ಒಂದು ಅರ್ಧ ಫ್ರೈ ಆದರೆ ಸಾಕು. ಯಾಕಂದರೆ ಮತ್ತು ಇವಾಗ ಬಾಯಿಗೆ ಸಿಗ್ತಾ ಇದೆ, ತುಂಬ ರುಚಿ ಅನಿಸುತ್ತೆ. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಬೇಯಿಸಿಟ್ಟಿರುವಂಥ ಬಟಾಣಿನ ಹಾಕ್ಕೋತಾ ಇದ್ದೀನಿ. ಯಾಕೆ ಮೊದಲಿಗೆ ಹಾಕಲಿಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು ಅಲ್ವಾ. ಆಲ್ರೆಡಿ ನಾನು ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ಗೆ ಹಾಕಿದ್ರೆ ತುಂಬ ಬೆಂದೋಗ್ಬಿಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಏನು ಫ್ರೈ ಆಗೋದೇನು ಬೇಡ, ಆಲ್ರೆಡಿ ಬಟಾಣಿ ಬೇಯಿಸ್ಕೊಂಡಿದ್ದೀನಿ. ಸೊ ಈಗ ನಾವು ಉಪ್ಪು ಹಾಕ್ಕೊಳ್ಳೋಣ. ಆವಾಗಲೇ ಹೇಳ್ದಂಗೆ ನಾನು ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ನಾನು ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೋತಾ ಇದ್ದೀನಿ. ಒಂದು ಮಿಕ್ಸ್ ಮಾಡಿಬಿಡೋಣ. ಈಗ 1/2 ಸ್ಪೂನು ರೆಡ್ ಚಿಲ್ಲಿ, ಮಿಕ್ಸ್ ಅಪ್ ಆಗಿದ ತಕ್ಷಣ ನಾವು ಇಲ್ಲಿ ರೈಸ್ ಹಾಕೋತಾ ಇದ್ದೀವಿ. ಇದ್ರಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ರೈಸ್ನ ಪ್ರೆಸ್ ಮಾಡಬೇಡಿ, ತುಂಬ ಮೆತ್ತಗಾಗ್ಬಿಡುತ್ತೆ. ಹಿಂಗೆ